ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಯುಗಾದಿ ಹಬ್ಬ. ಸೊ ಇವಾಗ ನಮಗೇನು ಹಬ್ಬ ಇರಲಿಲ್ಲ, ಸೊ ಇವಾಗ ಶಾಪಿಂಗ್ ಹೋಗ್ತಾಯಿದ್ದೀವಿ. ಸೊ ಬನ್ನಿ ಹೋಗಿ ಬರೋಣ, ಹೇಗಿರುತ್ತೆ ನೋಡೋಣ. ಮನೇಲಿ ಹಬ್ಬ ಇದ್ರೂ ಎಷ್ಟು ಜನ ಬಂದಿದ್ದಾರೆ ಇಲ್ಲಿ ನೋಡಿ. ನಮಗೇನೋ ಹಬ್ಬ ಇಲ್ಲ ಬಂದಿದ್ದೀವಿ, ಇವರೆಲ್ಲ ಯಾಕೆ ಬಂದಿದ್ದಾರೆ ಗೊತ್ತಿಲ್ಲ. ಸೊ ಬನ್ನಿ ಹೋಗೋಣ. ನಾವಿಲ್ಲಿ ಬಂದಿರೋದು ಹರ್ಷಿಗೆ ಶಾಪಿಂಗ್ ಮಾಡಬೇಕು ಅಂತ ಅವ್ನ ಬರ್ಡೇಗೆ. ನಮಗೆ ಗೊತ್ತಿರಲಿಲ್ಲ ಇಲ್ಲೊಂದು ಏನೋ ನಡೀತಿದೆ ಫುಡ್ ಸ್ಟ್ರೀಟ್ ಅಂತ. ಸೊ ಇಲ್ಲಿ ಇವಾಗ ಹೊಸದಾಗೆ ಫುಡ್ ಸ್ಟ್ರೀಟ್ ಎಲ್ಲ ಓಪನ್ ಮಾಡಿದ್ದಾರೆ ಫೋರಮಲ್ಲಿ. ಮೇ ಬಿ ಎಷ್ಟು 1 ಮಂತ್ ಆಯಿತಾ? 1 ಮಂತ್ 2 ಮಂತ್ಸ್ ಆಗಿರ್ಬೋದು. ಎಲ್ಲ ಯಾಕೋ ಅದೇಂತಕ್ಕೆ ಅಂದರೆ ರಂಜಾನಿಗೆ ಇಟ್ಟಿರೋದು. ಮಾಲಿಗೆ ಶಾಪಿಂಗಿಗೆ ಬಂದಿರೋ ಉದ್ದೇಶ ಬಂದು ಈ ಮಂತಲ್ಲಿ ಒಂದು ಬರ್ಡೇ ಇದೆ. ಆ್ಯಕ್ಚುಲಿ ಬೆಳಗ್ಗೆನೇ ಬರ್ತಾ ಇದ್ವಿ, ಕಾರ್ ಆಕ್ಸಿಡೆಂಟ್ ಆಯಿತು. ಸೊ ಅದನ್ನೆಲ್ಲ ನೋಡಿಕೊಂಡು ಇವಾಗ ಈವ್ನಿಂಗ್ ಬಂದಿದ್ದೀವಿ. ಸೊ ಬನ್ನಿ ನೋಡೋಣ. ನಾನು ಒಂದು ಬೇರೆ ರೀತಿ ಬಟ್ಟೆನೇ ಹುಡುಕ್ತಿದ್ದೆ, ಬಟ್ ಅವನಿಗೂ ಅಷ್ಟೇ ಅದೇ ರೀತಿಯೇ ಬೇಕಿತ್ತು. H&M, ವೆಸ್ಟ್ ಸೈಡು, ಝಾರಾ ಎಲ್ಲನೂ ಹೋಗಿ ನೋಡಿದ್ವಿ, ಬಟ್ ಯಾವುದೂ ಅಲ್ಲಿ ಸಿಕ್ಕಲಿಲ್ಲ. ಬಟ್ ಅಟ್ ಲಾಸ್ಟ್ ನಮಗೆ ಸಿಕ್ಕಿದ್ದು ಮ್ಯಾಕ್ಸಲ್ಲಿನೂ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ಸೊ ಅಲ್ಲೇ ತೊಗೊಂಡಿದ್ದು ಇವನ ಬರ್ಡೇಗೆ. ಅಲ್ಲಿ ತೊಗೊಂಡು ನೆಕ್ಸ್ಟು ನಾವು ಮನೆಗೆ ಹೋದ್ವಿ. ಆ್ಯಕ್ಚುಲಿ ಇದು 1 ವಾರದ ಫುಲ್ ವೀಡಿಯೋ ಕಂಟಿನ್ಯೂಷನ್ ಇದೆ. ಸೊ ನೋಡಿ ಎಂಜಾಯ್ ಮಾಡಿ. ಇದು ನೆನ್ನೆ ಕಂಟಿನ್ಯೂಷನ್ ಬ್ಲಾಗು. ನೆನ್ನೆ ಬಟ್ಟೆ ಎಲ್ಲ ತೊಗೊಬರಕ್ಕೆ ಹೋಗಿದ್ವಿ, ಬಟ್ ಎಲ್ಲ ಅರ್ಧಂಬರ್ಧ ವೀಡಿಯೋ ಆಯಿತು, ಅದು ಸರಿ ಮಾಡಲಿಕ್ಕಾಗಿಲ್ಲ. ಇವಾಗ ಗಾಡಿ ನೋಡ್ಕೊಂಡು ಬರಕ್ಕೆ ಹೋಗ್ತಿದ್ದೀವಿ, ಗೊತ್ತಿಲ್ಲ ತೊಗೋತೀವೋ ಇಲ್ವೋ ಅಂತ. ಜಸ್ಟು ಎನ್ಕ್ವೈರಿ ಮಾಡ್ಕೊಂಡು ಬರೋಣ. ಅವನು ಅಷ್ಟಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಅವ್ನು ಬಂದಿದ ತಕ್ಷಣ ಹೋಗೋಣ. ಸೊ ಇವರಿಬ್ಬರು ನೋಡಿ ಬೋನಾ. ಸೊ ಬನ್ನಿ, ಟೈಮ್ ಇವಾಗ 11:43 ಆಗಿದೆ. ಹೋಗಿ ಬರೋಣ. ನೋಡೋಕ್ಕೆ ಅಂತ ಬಂದ್ವಿ. ಲಿಟ್ರಲಿ ನಮಗೆ ಗೊತ್ತಿರಲಿಲ್ಲ ತೊಗೋತೀವಿ ಅಂತ. ಸೊ ತೊಗೊತಾ ಇದ್ದೀವಿ. ಯಾವ ಗಾಡಿ ಏನು ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಅಂಟಿಲ್ ದೆನ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಯಾವುದೇ ವೀಡಿಯೋಸ್ಗಾಗಲಿ ಲೈಕ್ ಮಾಡಿ. ನೆಕ್ಸ್ಟ್ ಇನ್ನೂ ಚೆನ್ನಾಗಿರೋ ಥರ ಎಡಿಟ್ ಮಾಡಿ ವೀಡಿಯೋಸ್ನ ಬಿಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಮೊಮೋಸ್ ತಿನ್ನಕ್ಕೆ ಬಂದವಳೆ. ವೀಡಿಯೋ ಬ್ಯಾನ್ ಇಲ್ಲ ಅವಳಿಗೆ. ಹೋಗಿ ನಾಳೆ ಕರ್ಕೊಂಡು ಹೋಗ್ತೀನಿ, ಹೋಗಿ ನಡಿ. ನೋಡಿ ಮಾಡ್ಕೋತಾ ಇದ್ದಾನೆ ಇವಾಗ. ಹೋಗಲ್ವೇನೋ ಸ್ನಾನಕ್ಕೆ? ಹೋಗು ಅಷ್ಟರಲ್ಲಿ. ಆಂಟಿದೆ ಎಲ್ಲ ಬರ್ತೈತೆ ಇಲ್ಲಿ. ಎಸ್, ಇವತ್ತು ಹರ್ಷಿ ಬರ್ಡೇ. ಇವತ್ತಲ್ಲ, ನಾಳೆ ಒಂದು ಬರ್ಡೇ. ಇವತ್ತು ಮಿಡ್ ನೈಟ್ ಸೆಲೆಬ್ರೇಷನ್ ಮಾಡೋಣ ಅಂತ ಅಡ್ಗೆ ಎಲ್ಲ ಮಾಡ್ತಿದ್ದೀವಿ.
ಹಚ್ಕೊಂಡು ಕೂತ್ಕೊ ಹಂಗೆಲ್ಲ ಏನಿಲ್ಲ. ಬಟ್ ಇವತ್ತು ಸೆಲೆಬ್ರೇಟ್ ಮಾಡ್ತಿರೋದ್ರಿಂದ ಇವತ್ತು ಅಂತಾನೆ ಬರ್ತಿದೆ ಅಷ್ಟೇ. ಸೊ ಬನ್ನಿ ಕುಕ್ ಮಾಡೋಣ. ಎಕ್ಸೈಟ್ಮೆಂಟ್ ಅಲ್ಲಿ ಮರ್ತೋದ್ಲು ಡೇಟ್. ಒಂದೆರಡು ಲಾ ಚಿಕನ್ ಕಾಣಿಸ್ಲಿಲ್ಲ. ನೀನು ಯಾವ್ದ್ರಲ್ಲಿ ಮಾಡ್ತಿದ್ಯಾ ಇರು? ನಾರ್ಮಲ್. ಸೊ ಯೂಶ್ವಲಿ ಅವನು ಇದು ಫ್ರೆಂಡ್ ರೂಮಲ್ಲಿ ಫ್ರೆಂಡ್ ಜೊತೆ ಇರ್ತಾನೆ. ಸೊ ಅವನಿಗೆ ಸರ್ಪ್ರೈಸ್ ಮಾಡಬೇಕು ಅಂತ ಅವ್ರ ಫ್ರೆಂಡ್ ಹತ್ರ ಎಲ್ಲ ಮಾತಾಡಿದ್ವಿ. ಸೊ ನಾನು ತಮ್ಮ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ವಿ ಎಲ್ಲನೂ ಮುಂಚೆ. ಬಟ್ ಹೇಗೆ ನಡೆಯುತ್ತೆ ಅನ್ನೋದಂತೂ ನಿಜವಾಗ್ಲೂ ಗೊತ್ತಿಲ್ಲ. ಅದಕ್ಕೆ ಅಂತಲೇ ನಮ್ಮ ಆಂಟಿ ಮನೆಗೆ ಬಂದಿದ್ವಿ, ಯಾಕಂದರೆ ಅಲ್ಲಿಗೆ ಅವ್ನ ಮನೆಗೆ ತುಂಬ ನಿಯರ್ ಆಗುತ್ತೆ ಅಂತ. ಸೊ ಇವಾಗ ಅವ್ರ ಮನೆಗೆ ಹೋಗಿ ಹಿಂದ್ಗಡೆ ಎಲ್ಲ ಫುಲ್ ಕ್ಲೀನ್ ಮಾಡಬೇಕು. ಬನ್ನಿ ನೋಡೋಣ, ಯಾಕಂದರೆ ಅವ್ನು ಅಲ್ಲೇ ಇರೋದ್ರಿಂದ ಅಲ್ಲೇ ಮಾಡಿದ್ರೇ ಸರಿ. ಬಟ್ ಅವನು ಬೇರೆ ಎಲ್ಲೋಗಿ ಮಾಡೋದು ಅಂತ ಅಷ್ಟೇ. ಅಲ್ಲೇ ಇದ್ದಾನಲ್ಲ, ಅಲ್ಲೇ ಸರ್ಪ್ರೈಸ್ ಮಾಡ್ಬೋದು ಅಂತ. ಇವಾಗ ಅವನು ಅಲ್ಲಿಲ್ಲ, ಎಲ್ಲೋ ಬಟ್ಟೆ ಎಲ್ಲ ಸ್ಟಿಚ್ ಮಾಡಿಸ್ಬೇಕು ಅಂತ ಹೋಗಿದ್ದಾನೆ. ಸೊ ಅಷ್ಟರಲ್ಲಿ ನಾವೆಲ್ಲ ಹೋಗಿ ರೆಡಿ ಮಾಡ್ಕೋಬೇಕು. ನೋಡೋಣ ಹೇಗೆ ಹೋಗುತ್ತೆ, ಗೊತ್ತಾಗಲ್ವಾ ಅದೆಲ್ಲ ಏನು ನನ್ನ ಕೈಲಿ ಇಲ್ಲ ಗೈಸ್. ಚೆಕ್ ಮಾಡೋಣ ಫಸ್ಟು. ಅಷ್ಟರಲ್ಲಿ ಬಿರಿಯಾನಿ ಮತ್ತು ಫ್ರೈ ಮಾಡ್ತಿದ್ವಿ. ಸೊ ಇದೆಲ್ಲ ಮುಗಿಸ್ಕೊಂಡು ಇವಾಗ ಅಡುಗೆ ಎಲ್ಲ ಆಯಿತು. ಇವಾಗ ಪಾಟೆಲ್ಲ ನೀರು ಹಾಕಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಒಂದು ಕ್ವಿಂಟಲ್ ಆಯಿಲ್ ಹಾಕವಳೆ. ಅಲ್ಲ, ಚಿಕನ್ಗೆ ಆಯಿಲ್ ಇಲ್ಲ ಅಂದರೆ ಚೆನ್ನಾಗಿರುತ್ತೆ. ನೀವೇ ಕಮೆಂಟ್ ಮಾಡಿ. ಡಯಟಲ್ಲಿ ಇದ್ದೀವಿ ನಿಮ್ಮ ಬನ್ನಿ. ಸೊ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಅವ್ರು ಬರ್ತಾರೆ, ಅವರು ಡೆಕೋರೇಷನ್ ಮಾಡಲಿಕ್ಕೆ. ಏನೇನು ಸರ್ಪ್ರೈಸ್ ಮಾಡ್ತೀವಿ? ನೀನು ಡೆಕೋರೇಷನ್ ಮಾಡೋರಿಗೆ ಹೇಳ್ಬೇಕು ತಾನೆ ಗುರು, ನಮ್ದು ಈ ಥರ ಯೂಟ್ಯೂಬ್ ಅಲ್ಲಿಡೋ, ನಾನು ಹಾಕ್ತೀನಿ. ಈ ಥರ ನಮ್ದು ಯೂಟ್ಯೂಬ್ ಚಾನಲ್ ಇದೆ, ಡಿಸ್ಕೌಂಟ್ ಮಾಡಿ ನಾನು ಪ್ರಮೋಷನ್ ಮಾಡ್ತೀನಿ ಅಂತ. ಇನ್ಯಾವ ಕಲಿಯೋದು ನಿನ್ನ ಮಾರ್ಕೆಟಿಂಗ್ ಸ್ಕಿಲ್ಸ್ ಎಲ್ಲ? ಯೂಟ್ಯೂಬ್ ಚಾನಲ್ ಅಲ್ಲಿ ಬಾರಿ ಇದ್ರೆ ಜನ ಇರಲಿ, ಅನ್ಬೋದು. ನಿನ್ನಿಂದ ಒಂದು 4 ಜನ ಬಂದ್ರು ದೊಡ್ಡದೆ. ಹೇಳು ಪ್ರಿಯಾ, ಏನೇನು ಸರ್ಪ್ರೈಸ್ ಕೊಡ್ತೀಯಾ? ಸರ್ಪ್ರೈಸ್ ಇಸ್ ಸರ್ಪ್ರೈಸ್ ಫಾರ್ ಎವ್ರಿ ಒನ್. ಏನು ಹೇಳಲ್ವಾ? ಏನು ಹೇಳಲ್ಲ, ನನಗೆ ಗೊತ್ತಿಲ್ಲ ಹೇಗಾಗುತ್ತೆ ಅಂತ. ನೋಡೋಣ. ನಮ್ಮ ಅಕ್ಕ ಕೆಲಸ ಮಾಡ್ತಿದ್ರೆ ಇವಳು ಹಿಂಗೆ ರೆಡಿ ಆಗ್ಬಿಟ್ಟು ಬಂದವಳು. ಏನೂ ಮಾಡಿಲ್ಲ. ಸೊ ಎಲ್ಲ ಆಯಿತು. ಅಷ್ಟರಲ್ಲಿ ಅವರು ಬಂದಿದ್ರು. ಸಕ್ಕ ಟಯರ್ಡ್ ಆಗಿತ್ತು, ಮಾತಾಡೋಕ್ಕೂ ಆಗದೆ ಇರೋಷ್ಟು. ಸೊ ಇವಾಗ ಡೆಕೋರೇಷನ್ ಅವ್ರು ಬಂದಿದ್ದಾರೆ, ಮಾಡ್ತಾ ಇದ್ದಾರೆ. ಅವ್ರ ಇನ್ಫಾರ್ಮೇಷನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ.
ಇವರು ಬಂದು ಮೈ ಇವೆಂಟ್ಸ್ ಅಂತ ನನಗೆ ಅಮ್ಮ ರೆಫರ್ ಮಾಡಿದ್ದು. ಇವರು 25th ಆ್ಯನಿವರ್ಸರಿಯಲ್ಲೂ ಅಮ್ಮ ಅಪ್ಪಂದು ಮಾಡಿಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಅದು ನಾನು ಲೇಟಾಗೆ ಅಪ್ಡೇಟ್ ಮಾಡಿದ್ದೆ ಅವ್ರಿಗೆ. ಇನ್ನೇನು ಒಂದು ದಿನ ಇದೆ ಅನ್ನುವಾಗ ಬಂದು ಮಾಡಿಕೊಟ್ರು ಪಾಪ. ಸೊ ಇವಾಗ ಹಂಗೆ ಆಗಬಾರ್ದು ಅಂತ ನಾನು 1 ವೀಕ್ ಮುಂಚೆನೇ ಹೇಳಿ ಎಲ್ಲ ಮಾಡಿದ್ದೆ. ತುಂಬ ಚೆನ್ನಾಗಿ ಮಾಡ್ತಾರೆ. ನಿಮ್ಗೆ ಏನಾನ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಸೊ ಪ್ಲೀಸ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.